ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಕೆಲವು ವಿಚಾರಗಳು. ಜೂನ್ 24ಕ್ಕೆ ನಮ್ಮ 102ನೇ ಬ್ಯಾಚ್ ಇರತಕ್ಕಂಥದ್ದು. ಈಗ 101ನೇ ಬ್ಯಾಚ್ ನಡೀತಾ ಇದೆ. ಬೆಳಿಗ್ಗೆ ಒಂದು ಸಂಜೆ ಒಂದು ನಡೀತಾ ಇದೆ. ಸೊ ಹಾಗೆ ಜಾಯ್ನ್ ಆಗ್ತಕ್ಕಂಥವ್ರು ಜಾಯ್ನ್ ಆಗಿ. ಸೊ ಕರೆಗಳನ್ನ ತೊಗೊಂಡು ಹೋಗೋಣ ಇವತ್ತು. ಮೊದಲನೇ ಕರೆ. ನಮಸ್ಕಾರ, ಮಾತಾಡಿ. ಲೈನಲ್ಲಿದ್ದೀರಾ, ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ. ಮಗಂದು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಯಾರ್ದಂದ್ರೆ? ಮಗಂದು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಹೇಳಿ. ಈಗ ಸೆಕೆಂಡ್ PUC ಮುಗ್ದಿದೆ ಗುರುಜಿ. ಈಗ ಮುಂದಕ್ಕೆ ಏನ್ ಮಾಡಿದ್ರೆ ಅವ್ನಿಗೆ ಚೆನ್ನಾಗಿದೆ ಅಂತ ಕೇಳಬೇಕಿತ್ತು ಗುರುಜಿ. ಡೇಟ್ ಆಫ್ ಬರ್ತ್ ಹೇಳಿ. 9/7/2004. ಸಮಯ? ಬೆಳಗ್ಗೆ 9:30 ಗುರುಜಿ. ಹುಟ್ಟಿದೂರು? ದಾವಣಗೆರೆ. ದಾವಣಗೆರೆ. 9/7/2004. ಓಕೆ. ಗುರುಜಿ. 9:15 ಕರೆಕ್ಟಾಗಿ ಯಾವುದು ಟೈಮ್ ಬರಲ್ಲಮ್ಮ. 9:20 ಕರೆಕ್ಟಾಗಿ ಟೈಮ್ಗಳು ನೀವು ತೊಗೊಳ್ಳಲ್ಲ. ಅಲ್ಲ, ಅವ್ರು ಯಾರೋ ಡಾಕ್ಟರ್ ಕೊಟ್ಟಿದ್ದು ಏನೋ ಅಂದಾಜು ತೊಗೊಂಡ್ಬಿಡ್ತೀರಲ್ಲ. ಇಲ್ಲಿ ಕರೆಕ್ಟಾಗಿ ಬರಲ್ಲ. ಕಸ್ಪೆಲ್ಲಿ ನೋಡಿದ್ರೆ ನಾವು ಯಾವ ಲೈನು ನಮಗೆ ಸೂಕ್ತ ಅಂತ ಬರುತ್ತೆ. ಇದೆಲ್ಲ ನಾವು ಅಂದಾಜಲ್ಲಿ ಹೇಳಬೇಕು, ಯಾವ ಲೈನು ಸೂಕ್ತ ಆಗ್ಬೋದು ಅಂತ. ಇಲ್ಲಿ ಶನಿಯ ಕಾಂಬಿನೇಷನ್ 6, 7, 11 ಸ್ವಲ್ಪ ಫಿನಾನ್ಸ್ ಕಡೆ ತುಂಬ ಚೆನ್ನಾಗಿದೆ ಅಂತ ಬರ್ತಾ ಇದೆ. ಓದಿರೋದೇನು? ಸೆಕೆಂಡ್ PUC ತೊಗೊಂಡಿರೋದೇನು? ಸೈನ್ಸ್ ತೊಗೊಂಡಿದ್ದಾರೆ ಗುರುಜಿ, PCMB. ಮತ್ತು ಇಂಜಿನಿಯರಿಂಗ್ ಮಾಡಲ್ವಂತ? ಅವ್ನು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾನೆ. ಇಲ್ಲಿ ಅದಕ್ಕೆ ಇಲ್ಲಿ 6, 7, 11 ಕಾಂಬಿನೇಷನ್ ಬಂತು. ಸ್ವಲ್ಪ ಕಾಮರ್ಸ್ ಕಾಂಬಿನೇಷನ್ನು ಅಥವಾ BBM ಆ ಥರ ಹೋಗಬೇಕು. ಮೆಡಿಕಲ್ಗೆ ಹೋಗ್ತೀನಿ ಅಂತಿದ್ದಾನೆ ಗುರುಜಿ ಅವನು. ಮೆಡಿಕಲ್ಗೆ 8, 12 ಕಾಂಬಿನೇಷನ್ ಭಾಳ ವೀಕ್ ಆಗಿದೆ. ಟ್ರೈ ಮಾಡಬೇಕು. ಮೆಡಿಕಲ್ಗೆ 8, 12 ಕಾಂಬಿನೇಷನ್, 6 ಕಾಂಬಿನೇಷನ್ ಬರಬೇಕು. ಇಲ್ಲಿ ನಕ್ಷತ್ರದಲ್ಲಿ ಸಬ್ಲಾಡಲ್ಲಿ ಬರಬೇಕು. ಇಲ್ಲಿ ಕಾಂಬಿನೇಷನ್ನು ನಕ್ಷತ್ರ ಸಬ್ಲಾಡಲ್ ಕಾಂಬಿನೇಷನ್ ಇಲ್ಲ. ದಶಾದಲ್ಲಿದೆ, ಬಟ್ ಆದರೆ ಕಾಂಬಿನೇಷನ್ 3, 6, 7, 10, 11 ಆ ಕಾಂಬಿನೇಷನ್ ನಾವು ನೋಡಿದಾಗ ಇಲ್ಲಿ ಎಜುಕೇಷನಲ್ಲಿ ಸ್ವಲ್ಪ 80% ಬರುತ್ತೆ. 8 ಹಿಟ್ ಆಗಿದೆ. ಟ್ರೈ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಶನಿಯ ಕಾಂಬಿನೇಷನ್ 6, 7, 11 ಬಂದಿರೋದ್ರಿಂದ ಶನಿಯ ಒಂದು ಕರಿದಾರನ ಬಲಗೈ ಕಟ್ಕೊಂಡು ಟ್ರೈ ಮಾಡೋಕ್ಕೆ ಹೇಳಿ. ಶನಿ ಮಂತ್ರ ಹೇಳ್ಕೊಳ್ಳಿ. ಓಕೆ, ಒಳ್ಳೆಯದಾಗಲಿ. ಹಲೋ ಸರ್, ನಮಸ್ತೆ. ನಮಸ್ಕಾರ, ಹೇಳಿ. ನನ್ನ ಮಗಳ ಬಗ್ಗೆ ಕೇಳಕ್ಕಿತ್ತು ಸರ್. ಏನು ಕೇಳಬೇಕು? ಅವ್ರು ಪ್ರೆಗ್ನೆಂಟ್ ಇದ್ದಾರೆ ಸರ್. ಈಗ 2ನೇದು ಪಾಪು. ಈಗ 2.5 ತಿಂಗಳು 3 ತಿಂಗಳು ಆಗಿದೆ ಸರ್. ಅವ್ರಿಗೆ ಬೇಡ ಅಂತಿದ್ದಾಳೆ ಪಾಪು. ಅವಳು ನಾನು ಕಲ್ಸ್ಕೆ ಬೇಡವಾ ಅಂತ ಹೇಳ್ತಿದ್ದೀನಿ. ಚೆನ್ನಾಗಿ ಆರೋಗ್ಯವಾಗಿ ಇರ್ತೈತೆ ಹೆಂಗೆ ಏನು ಅಂತ ಕೇಳಕ್ಕಿತ್ತು ಸರ್. ಪ್ರಶ್ನೆ ಏನು? ಪಾಪು ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಳೆ ಸರ್. ಅವಳು ಅವೆಲ್ಲ ಸ್ಟೋರಿ ಬಿಟ್ಬಿಟ್ಟು ಕೊನೆಗೆ ಏನು ಕೇಳಿದ್ರಿ ಲಾಸ್ಟಲ್ಲಿ ಅದು ಹೇಳಿ ಅಷ್ಟೇ. ಆ ಮಗು ಚೆನ್ನಾಗಿ ಹುಟ್ಟುತ್ತ ಹೆಂಗೆ ಏನು ಅಂತ ಸರ್. ಯಾಕೆ ಡೌಟ್ ಬಂದಿದೆ? ಅಲ್ಲ, ಅವಳು ಬೇಡ ಅಂತಿದ್ದ. ಅವಳು ಸ್ವಲ್ಪ ಕಷ್ಟದಲ್ಲಿದ್ದಾರೆ. ನನಗೆ ಇದೇ ಕಷ್ಟನೇ ಸಾಕು ಅಮ್ಮ, ಈ ಪಾಪು ಬೇಡ ಅಂತ ಅವಳು. ಅದಕ್ಕೆ ಸರ್ ಫೋನ್ ಮಾಡಿದ್ದೆ ನಾನು. ಈಗ ಬೇಡ ಅಂತಂದ್ರೆ 3 ತಿಂಗಳಾಗಿದೆಯಾ? ಈಗ 2.5 ತಿಂಗಳಾಗಿದೆ ಸರ್. 2.5 ತಿಂಗಳು 3 ತಿಂಗಳು ಆಗಿದೆ ಸರ್ ಈಗ. ಅವ್ರ ಯಜಮಾನ್ರಿಗೆ, ನಿಮ್ಮ ಅಳಿಯವ್ರಿಗೆ ಅವ್ರಿಗೆ ಬೇಕು ಅನ್ಸತ್ತೆ. ಅವ್ರ ಕಷ್ಟ ನೋಡಿ ಬೇಡ ಅಂತಾರೆ ಸರ್. ಅದಕ್ಕೋಸ್ಕರ ನಿಮಗೆ ಕೇಳಾರ ಅಂತ ಒಂದು ಫೋನ್ ಮಾಡಿದೆ ಸರ್. ದೇವ್ರ ಬೇಜನೆ ಹೇಳಿದ್ರೆ ಸಾಕ್ಷರ ನೀವು ಕರೆಕ್ಟಾಗಿ ಹೇಳ್ತೀರಿ ಅಂತ. ನೀವು ಇಷ್ಟೊತ್ತ ಟ್ರೈ ಮಾಡಿ 1 ತಿಂಗಳಿಂದ ಟ್ರೈ ಮಾಡ್ತಿದ್ದೀನಿ ಸರ್ ನಾನು. ಅಲ್ಲ, ನಾನು ಏನಂತ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವ್ರು ಬೇಡ ಅಂತ ಕೂತಿದ್ದಾಗ ನಾನು ಇಲ್ಲಿ ಏನು ಮಾಡಲಿ? ಏನಂತ ಹೇಳ್ಬೇಕು ನಿಮಗೆ? ಏನಂತ ಪ್ರಶ್ನೆ ಬೇಕು ನನಗೆ? ನಾನು ಏನಂತ ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನನ್ನ ಕಡೆಯಿಂದ? ಅದು ಉಳಿಸ್ಕೋಬಹುದಾ ಬೇಡ ಅಂತ ಹೇಳಿದ್ವಿ ಸರ್ ಅಷ್ಟೇ. ನಾನು ಹೆಂಗಮ್ಮ ಹೇಳೋಕ್ಕಾಗತ್ತೆ ಉಳಿಸ್ಕೋಬೇಕು ಬೇಡ ಅಂತ? ನನಗೆ ಜೈಲ್ಗೆ ಹಾಕ್ಬಿಡ್ತಾರೆ ನೀವು ಹೇಳೋ ಪ್ರಶ್ನೆಗಳೆಲ್ಲ. ಇದೇ ಉತ್ತರ ತಗೊಂಡು ಇವನೊಬ್ಬ TVಲಿ ಬಂದು. ಈಗ ಪ್ರಾಬ್ಲಮ್ ಏನು ಅಂತಂದರೆ ಅಕ್ಕಪಕ್ಕದಲ್ಲಿ ಯಾರು ಹೇಳಿದ್ರು ಯಾರಿಗೂ ಏನೂ ಆಗಲ್ಲ. ನಾವು TVಲಿ ಕೂತ್ಕೊಂಡಿರೋರಿಗೆ ಡೇಂಜರು. ನಾವು ಪಬ್ಲಿಕ್ ಅವರು ಇವ್ರು ಹಿಂಗೆ ಅಂದರು ಆಯ್ತಮ್ಮ ತೆಗೆಸ್ಬಿಡು ಅಂತ ಹೇಳಿದ್ರೆ ನಾವೇನಿದಾ? ನಾವೇನು ಡಾಕ್ಟ್ರ್? ಅದೆಲ್ಲ ನಾವಲ್ಲ.
ಅವ್ರ ಗಂಡ ಹೆಂಡತಿ ಅವ್ರ ವಿಚಾರ ಅಷ್ಟೇ. ಅರ್ಥ ಆಯ್ತಾ? ನಾವು ಪ್ರಶ್ನಾಶಾಸ್ತ್ರ ಹಾಕ್ತೀವೋ ಬಿಡ್ತೀವೋ, ಒಂದು ಮಗುನ ಏನಾದ್ರು ನೀವು ಪ್ರಾಬ್ಲಮ್ ಮಾಡ್ಕೊಂಡ್ರೆ ಈಗ ಊರಲ್ಲೆಲ್ಲ ಓಡೋಗ್ತಾರೆ ದೋಷ ಅಂತ. ನಂಬರ್ 1 ದೋಷ ಕೈಯಲ್ಲೇ ಮಾಡಿದ್ರೆ ಅದು ಕೊಲೆಗೆ ಸಮಾನ. ಅರ್ಥ ಆಯ್ತಾ? ಹಾಂ ಸರಿ ಸರ್. ಕೊಲೆಗೆ ಸಮಾನ. ನಿಮ್ಮ ಇಬ್ರಿಗೂ ಹೇಳ್ಬಿಡ್ರಿ, ಅವ್ರಿಗಿಬ್ರಿಗೂ ಹಾಂ ಸರ್. ಕೊಲೆಗೆ ಸಮಾನ ಅದು. ಅರ್ಥ ಆಯ್ತಾ? ಸರಿ. ಮಾಡ್ಕೊಳ್ಬೇಕಾದ್ರೆ ಬುದ್ಧಿ ಇರಲಿಲ್ವಾ? ಇಬ್ರದ್ದು ಬುದ್ಧಿ ಇದೆ ತಾನೇ? ಏನು ಉಪಯೋಗಿಸಿ ಮಾಡಬೇಕು ಅನ್ನೋದು ಗೊತ್ತು ತಾನೆ? ಮಗು ಆಗಬಾರ್ದು ಅಂದರೆ ಹಾಂ ಸರ್. ಅದಕ್ಕೆ ಬುದ್ಧಿ ಇಲ್ಲ. ಹಾಂ, ಇದೆಲ್ಲ ಸರಿ ಇಲ್ಲ. ನೆಕ್ಸ್ಟ್ ಕಾಲ್ ಕೊಡಿ. ಸರಿ ಇಲ್ಲ, ಒಂಚೂರು ಸರಿ ಇಲ್ಲ ನೀವು ಮಾಡ್ತಾ ಇರೋದು. ಅವರಿಬ್ಬರು ಅಂತೂ ದರಿದ್ರದವರು. ಇವತ್ತಿನ ದಿವಸ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂತ ಒದ್ದಾಡ್ತವ್ರೆ. ಒಂದು IVFಗೆ 1 ಲಕ್ಷ 2 ಲಕ್ಷ 3 ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ ಒಂದು ಮಗು ಆಗಲಿ ಅಂತ. ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿ, ಒಂದು ಕಡೆ ಮಕ್ಕಳು ಮಾಡ್ಕೊಳ್ಳೋದು ಇವ್ರ ಆಸೆಗಳಿಗೆ, ಇವ್ರ ವಿಚಾರಕ್ಕೆ, ಇವ್ರ ಸುಖಕ್ಕೆ ಅದು ಮಾಡ್ಕೊಂಬಿಡ್ತಾರೆ. ಆ ಗಂಡಿಗಾದ್ರೂ ಬುದ್ಧಿ ಇರಬೇಕು, ಆ ಹೆಣ್ಣಿಗಾದ್ರೂ ಸ್ವಲ್ಪ ಆದರೂ ಬುದ್ಧಿ ಇರಬೇಕು. ಎಲ್ಲ ಮಾಡ್ಕೊಂಡಾದ್ಮೇಲೆ 3 ತಿಂಗಳಾದ್ಮೇಲೆ ಹೇಳೋದಂತೆ, 3 ತಿಂಗಳಾದಮೇಲೆ ಸಾಕೋಕ್ಕಾಗಲ್ಲ ಅಂತ. ಏನು ಸಾಕೋಕ್ಕಾಗಲ್ಲ? ಏನೊಂದು ಊಟ ಹಾಕೋಕ್ಕಾಗಲ್ವಾ? ಒಂದು ಸಿಂಪಲ್ ಎಜುಕೇಷನ್ ಕೊಡೋಕ್ಕಾಗಲ್ವಾ? ಹಾಂ, ಒಂದು ಸಿಂಪಲ್ ಎಜುಕೇಷನ್, ಒಂದು ಸಿಂಪಲ್ ಊಟ, ಅಷ್ಟು ಯೋಗ್ಯತೆ ಇಲ್ಲ ಅಂತಂದರೆ ನೀವು ಹೋಗಿ ದುಡೀರಿ. ಮಾಡ್ಕೊಂಡಾದ್ಮೇಲೆ ಆ ಹೆಣ್ಮಗಳು ಹೋಗಿ ದುಡ್ಕೊಳ್ಳಿ, ಹೋಗಿ ಗಾರ್ಮೆಂಟ್ಸ್ಗಾರು ಹೋಗಲಿ, ಕೂಲಿಗಾರು ಹೋಗಲಿ. 100% ತುಂಬ ಜನ ರಾಹು ದೋಷ, ಶನಿ ದೋಷ ಅಂತಾರಲ್ಲ, ಅತ್ಯಂತ ಟಾಪ್ ದೋಷ ಇದು. ಹಾವು ಸಾಯಿಸಿದ್ರು ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ತನ್ನ ಸ್ವಂತ ಹೊಟ್ಟೆಲಿರ್ತಕ್ಕಂಥದ್ದನ್ನೇ ಟರ್ಮಿನೇಟ್ ಮಾಡಿದ್ರೆ ದಟ್ ಈಸ್ ವೆರಿ 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 ರಾಂಗ್ ನನ್ನ ಪ್ರಕಾರ. ಅದು ಎಸ್ಪೆಷಲಿ 3rd ಮಂತ್. ಯಾಕೆ ಅಂದರೆ 3rd ಮಂತಲ್ಲಿ ಜನರಲಿ ಆ್ಯಕ್ಷನ್ ಶುರು ಆಗಿರುತ್ತೆ, ಆ್ಯಕ್ಷನ್. ಅದಕ್ಕೆ ಜೀವ ಅನ್ನೋದು ಒಂದು 3rd ಮಂತ್ 4th ಮಂತಲ್ಲಿ ಬಂದ್ಬಿಡುತ್ತೆ. 1st ಮಂತಲ್ಲಿ ಇಟ್ ನಾಟ್ ಬಿ ಎನಿ ಆ್ಯಕ್ಟಿವೇಷನಲ್ಲಿ ಇರಲ್ಲ. ಅದು ಇಟ್ ಓನ್ಲಿ ಒಂದು ಮಾಂಸದ ಒಂದು ಸಣ್ಣ ಪೀಸ್ ಅಷ್ಟೇ. ಅದು ಅದಕ್ಕಿನ್ನೂ ಆ ಸರ್ಕ್ಯುಲೇಷನ್ನು ಮೈಂಡು ಡೆವಲಪ್ ಆಗಿರಲ್ಲ. 3rd ಮಂತು 4th ಮಂತ್ ಅಂದರೆ ಆ್ಯಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. 3rd ಮಂತ್ ಅಂದರೆ ಆ್ಯಕ್ಷನ್ ಸ್ಟಾರ್ಟ್ ಅಂದರೆ ಅಲ್ಲಿ ಜೀವ ರೆಡಿಯಾಗಿ ಬಂದಿದೆ ಅಂತ. ಇಷ್ಟು ನನ್ನ ವಿಚಾರ. ಮಿಕ್ಕಿದ್ದು ನಿಮ್ಮ ಪರ್ಸ್ನಲ್, ನಿಮ್ಮ ದೇಹ, ನಿಮ್ಮ ವಿಚಾರ. ನನ್ನನ್ನು ಇಲ್ಲಿ ಪ್ರಶ್ನಾಶಾಸ್ತ್ರ ಹಾಕಿ ಇಟ್ಕೋಬೇಕಾ ಬೇಡವಾ, ಆ ದರಿದ್ರ ಕೆಲಸ ನಾನು ಮಾಡಲ್ಲ. ಮುಂದಿನ ಕರೆಗೆ ಹೋಗೋಣ. ಹಲೋ, ನಾವು ಕರೆಕ್ಟಾಗಿ ಹೇಳ್ತೀವಂತೆ, ನಾವು ಇಂಥವು ಯಾವುದು ಕರೆಕ್ಟಾಗಿ ಹೇಳಲ್ಲ. ಹಾಂ, ನಮಸ್ಕಾರ ಗುರುಗಳೇ. ನಮಸ್ಕಾರ. ಹೇಳಿ. ನಮ್ಮ ಹುಡುಗಿ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ನಿಮ್ಮ ಹುಡುಗಿ ಬಗ್ಗೆನಾ? ಇಲ್ಲಿ ಯಾಕೋ ಸ್ವಲ್ಪ ಎದುರ್ಕತ್ತಾಳೆ, ಯಾವೇನ್ ಮಾತಾಡಿದ್ರು, ಅದಕ್ಕೆ ಅವಳ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ನಿಮ್ಮ ಹುಡುಗಿ ಅಂದರೆ ಮಗಳ? ಮೊಮ್ಮಗಳು. ಮೊಮ್ಮಗಳು. ಓಕೆ. ಎಷ್ಟು ವಯಸ್ಸು ಅವಳಿಗೆ? 12 ವರ್ಷ ಗುರುಗಳೇ. ಜಾತಕ ಹೇಳಿ. ಹೇಳೋ ಜಾಸ್ತಿ. ಹಲೋ, ಹೇಳಿ. 22 22 3 3 2012 2012 ಬುಧವಾರ. ಬುಧವಾರ ಬೇಡ, ಟೈಮ್ ಹೇಳಮ್ಮ. 1 ಗಂಟೆ ಮಧ್ಯಾಹ್ನನಾ ಮಧ್ಯರಾತ್ರಿನಾ? ಮಧ್ಯರಾತ್ರಿ. ಮಧ್ಯರಾತ್ರಿ 1 ಗಂಟೆ. ದೆವ್ವ ಬರೋ ಟೈಮಲ್ಲಿ ಹುಟ್ಟಿದ್ದೀರ, ಅದಕ್ಕೆ ಭಯ. ಹೇಳಿ ಗುರುಗಳೇ. ಹಾಂ, ಹುಟ್ಟಿದ ಊರು ಹೇಳಿ. ಹುಟ್ಟಿದೂರು ಮೈಸೂರು ಅಲ್ವಾ? ಮೈಸೂರು. ಹಲೋ, ತಡ್ರಿ, ಆಗ್ತಾ ಇಲ್ವೇನ್ರಿ ಇಲ್ಲಿ? ಹಲೋ. ಅವ್ರು ಸುಮ್ಮನೆ ಇರಕ್ಕೆ ಕೇಳ್ರಿ ಅಲ್ಲಿ ಇದವ್ರನ್ನ. ಧೈರ್ಯಕ್ಕೆ ಬರ್ತಕ್ಕಂಥ ಒಂದು ಕಾಂಬಿನೇಷನ್ನು ಯಾವಾಗಲೂ ಕೂಡ 3ನೇ ಮನೆ 9ನೇ ಮನೆ ಧೈರ್ಯ ಬರ್ತಕ್ಕಂಥದ್ದು. ಮತ್ತು ಮಂಗಳನ ಕಾರಕ ಅಂತ ನಾವು ನೋಡ್ತೀವಿ. ಮಂಗಳ ಇಲ್ಲಿ ಜಾತಕದಲ್ಲಿ 9ನೇ ಮನೆ ರೆಟ್ರೋಗ್ರೇಡ್ ಆಗಿದ್ದಾನೆ. ದಶಾದಲ್ಲಿ ನೋಡಿದಾಗ 10ನೇ ಮನೆ 9ನೇ ಮನೆ 5ನೇ ಮನೆ 5ನೇ ಮನೆ 6 11 ಶುಕ್ರ ಸ್ವಲ್ಪ ವೀಕ್ ಇರುತ್ತೆ. 5 ಅಂದರೆ ಒಂದು ರೀತಿಯ ಫಿಯರು. ಮೊಸರನ್ನು ದಾನ ಮಾಡಿ. 9 ಮತ್ತು 3 ಧೈರ್ಯವನ್ನು ಕೊಡುತ್ತೆ. 2 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಎಲ್ಲ ಧೈರ್ಯ ಗೀರ್ಯ ಎಲ್ಲ ಜೋರಾಗೇ ಬರುತ್ತೆ, ಏನು ಟೆನ್ಷನ್ ಏನಿಲ್ಲ. 5th ಹೌಸ್ ತುಂಬ ಜನಕ್ಕೆ ಫಿಯರ್ ಕೊಡುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ಗುರುಜಿ, ನನ್ನ ಹೆಸರು ಪ್ರಿಯಾಂಕಾ ಜಗದೀಶ್ ಕಿತ್ತೂರ್ ಅಂತ, ಹುಬ್ಳಿಯಿಂದ ಕಾಲ್ ಮಾಡ್ತಿದ್ದೀನಿ ನಿಮ್ಗೆ. ಓಕೆ. ನಂದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 26 ಜುಲೈ 1990. ಏನು ಕೇಳಬೇಕಾಯ್ತು ಫಸ್ಟ್ ಹೇಳಿ. ಸರ್, ನಂದು ಜಾಬಿನ ಬಗ್ಗೆ ಕೇಳಬೇಕಿತ್ತು ಸರ್. ಹಾಂ,
ಸರ್ ನಾನು ಗೌರ್ಮೆಂಟ್ ಎಕ್ಸಾಮ್ಸಿಗೆ ಟ್ರೈ ಮಾಡ್ತಾ ಇದ್ದೀನಿ, ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಎಕ್ಸಾಮ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಈಗ 3 ಟೈಮ್ಸ್ ಟ್ರೈ ಮಾಡಿದ್ರೆ ಈಗ ಅದ್ರಲ್ಲಿ 2 ಟೈಮ್ಸ್ ಸ್ವಲ್ಪರಲ್ಲೇ ಹೋಗಿದೆ ಸರ್ ನಂದು. ಅದಕ್ಕೆ ಈ ಸಲಾನು ಕರೆದಿದ್ದಾರೆ, ಕಾಲ್ ಫಾರ್ಮ್ ಆಗಿದೆ, ಚೆನ್ನಾಗಿ ಓದ್ತಾ ಇದ್ದೀನಿ, ಹೆಂಗೆ ಆಗುತ್ತೋ ಇಲ್ವೋ ಅಂತ. ನೀವು ಹುಟ್ಟಿರ್ತಕ್ಕಂಥ ಟೈಮ್ ಆಫ್ ಬರ್ತ್ ಹೇಳಿ. ಸರ್ ನಂದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 26/7/1998. ಟೈಮ್ ಹೇಳಿ ಅಂತಂದೆ. ಟೈಮು 2:10 ಮಧ್ಯಾಹ್ನ. ಫಸ್ಟಿಂದ ಹೇಳಿ ಇವಾಗ. 26th ಜುಲೈ 1998 ಮತ್ತೆ 2:10 ಮಧ್ಯಾಹ್ನ. 1998 ಹಾ 1998. ಟೈಮು 2:10 ಮಧ್ಯಾಹ್ನ. ಹುಟ್ಟಿದೂರು ಹುಬ್ಳಿ ಸರ್. ಒಂದು ನಿಮಿಷ ಆಗ್ತಾ ಇದ್ದೀನಿ. ಓಕೆ, ನಿಮ್ಮ ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, ಕರೆಕ್ಟಾ? ಸರ್ ನಂದು ಜುಲೈ 26th ಜುಲೈ 1998 ಸರ್. 26 ಜುಲೈಯಾ? ಹಾ ಸರ್ ಜುಲೈ. ಓಕೆ ಸಾರಿ, 1998. ಓಕೆ, ಇದ್ರ ಪ್ರಕಾರ ನಿಮ್ಮ ರಾಶಿ ಸಿಂಹರಾಶಿ, ಮಗ ನಕ್ಷತ್ರ, 4ನೇ ಪಾದ. ಕ್ಲಿಯರ್? ಹೌದು ಸರ್. ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದ್ದೀರಾ. ಫಸ್ಟು 10ನೇ ಮನೆ 11ನೇ ಮನೆ ಇದೆಯಾ ಅಂತ ನೋಡ್ತೀವಿ. ಎಸ್, ಸೂರ್ಯನಲ್ಲಿ 9ನೇ ಮನೆ 10ನೇ ಮನೆ ಬರುತ್ತೆ, ಚಂದ್ರನಲ್ಲಿ 10 ಬರುತ್ತೆ, ಬುಧನಲ್ಲಿ 10 ಇದೆ, ರಾಹುನಲ್ಲಿ 10 ಇದೆ. ಗೌರ್ಮೆಂಟ್ ಕೆಲಸ ಸಿಗುವಂಥ ಚಾನ್ಸಸ್ಸು ಬಹುತೇಕ ಇದೆ. ದಶಾ ಇವಾಗ ಕಾಂಬಿನೇಷನಲ್ಲಿ ಬರ್ತಾ ಇಲ್ಲ, ಆದರೆ ಭುಕ್ತಿಯ ಕಾಂಬಿನೇಷನಲ್ಲಿ 10-10 ಇರೋದ್ರಿಂದ ಶುಕ್ರನ ಭುಕ್ತಿ ಕಾಂಬಿನೇಷನಲ್ಲಿ ಸದ್ಯಕ್ಕೀಗ ನಡೀತಾ ಇರ್ತಕ್ಕಂಥ ಸೂರ್ಯ ದಶಾ ಜನವರಿ ಒಳಗಡೆ ಸಿಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಅರ್ಥ ಆಯ್ತಾ? ಜನವರಿ ಒಳಗಡೆ 2025ಕ್ಕೆ ಸೂರ್ಯ ಮುಗಿದೋಗುತ್ತೆ. ಚಂದ್ರನಂತೂ ಕೊಟ್ಟೇ ಕೊಡ್ತಾನೆ, ನಿಮ್ಮ ಗೌರ್ಮೆಂಟ್ ಕೆಲಸ ಸಿಗುವಂಥ ಚಾನ್ಸಸ್ ಸ್ಟ್ರಾಂಗ್ ಆಗಿದೆ. ಏನೂ ಟೆನ್ಷನ್ ಮಾಡ್ಕೋಬೇಡಿ. ಇದರಲ್ಲಿ ಸ್ವಲ್ಪ ಬಲಿಯುತವಾಗಿ ನಿಮಗೆ ಕಾಂಬಿನೇಷನ್ ಬರಬೇಕು ಅಂತಂದರೆ ಒಂದು ಎಮರಾಲ್ಡ್ ಹಾಕ್ಕೊಂಡ್ರೆ ಒಳ್ಳೆಯದು. ಒಂದು ಎಮರಾಲ್ಡ್ ಹಾಕ್ಕೊಳ್ಳಿ, 8 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಕಾಂಬಿನೇಷನಲ್ಲಿ ಇವತ್ತಲ್ಲ ನಾಳೆ ಸಿಗುತ್ತೆ ಅಂತ ಬರುತ್ತೆ. ಒಳ್ಳೆಯದಾಗಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಹೇಳಿ. ಅದೇ ನಮ್ಮ ಮಗ ಮನೆ ಕಟ್ಟಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಟ್ರೈ ಏನು ಪೂಜೆ ಮಾಘ ಮಾಸದಲ್ಲೇ ಮಾಡಿದ್ವಿ ಸ್ವಾಮಿ. ಆಮೇಲೆ ಇದು ಬೋರನ್ನು ಮಾಡಿಸ್ಬಿಟ್ಟಿದ್ದೀವಿ, ನೀರು ಬಂದಿದೆ. ಇದು ಸಕ್ಸಸ್ ಆಗುತ್ತಾ ಅಂತ ನೋಡ್ಬೇಕಾಯ್ತು. 18 ಸ್ವಾಮಿ. ನಿಮ್ಮ ಹತ್ರ ಅದೇ ವಾಸ್ತು ಕಿಟ್ ಇರ್ತಾವಲ್ಲ ಸಣ್ಣ ಅಂತ ಇದ್ದೀನಿ ಸ್ವಾಮಿ, ಕೊಡ್ತೀರಾ? ಮೆಸೇಜ್ ಮಾಡಿ, ಕಾಲ್ ಮಾಡಿದ್ರೆ ಸ್ವಲ್ಪ ಇದು ಕಾಲ್ಸ್ ಜಾಸ್ತಿ ಇರುತ್ತೆ. ವಾಟ್ಸ್ಯಾಪಲ್ಲಿ ವಾಂಟೆಡ್ ವಾಸ್ತು ಕಿಟ್ ಅಂತ ಹಾಕಿ. ಅರ್ಥಾಯ್ತಾ? ಆಯ್ತು ಸ್ವಾಮಿ. ಮನೆ ಕಟ್ಟೋ ವಿಚಾರ 18 ಸ್ವಾಮಿ. 15 18 ಸ್ವಾಮಿ. 1-8. 4ನೇ ಮನೆ ಬುಧ ಬಂದಿದೆ. ಬುಧನ ಕಾಂಬಿನೇಷನ್ 12. ಖರ್ಚು ಜಾಸ್ತಿ ಆಗುತ್ತೆ ಅಂತ ಬಂದಿದೆ ಅಷ್ಟೇ, ಇನ್ನೇನಿಲ್ಲ. ಖರ್ಚು ಕಂಟ್ರೋಲ್ ಮಾಡ್ಕೋಬೇಕು. ಕ್ಲಿಯರ್? ಖರ್ಚು ಕಂಟ್ರೋಲ್ ಮಾಡ್ಕೋಬೇಕು. 3-12 ಬಂದಿರೋದ್ರಿಂದ 12 ಬಂದಿರೋದ್ರಿಂದ 4 ಕಾಂಬಿನೇಷನ್ ಆಗೇ ಆಗುತ್ತೆ. ಮನೆ ಕಟ್ತೀರಿ, ಏನು ಟೆನ್ಷನ್ ಇಲ್ಲ. ಆದರೆ 3-12 ಸ್ವಲ್ಪ 12ರಲ್ಲಿ ಹಿಟ್ಟಾಗಿರೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಕಮ್ಮಿ ಮಾಡೋಕ್ಕೆ ಹೆಸರು ಕಾಳನ್ನು ದಾನ ಮಾಡಿ ಸ್ಟಾರ್ಟ್ ಮಾಡಿ. ಸೊ ಏನೂ ತೊಂದರೆ ಇಲ್ಲ, ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 2 to 3 ಮಂತ್ಸ್ ಒಳಗೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಕರೆ. ನಮಸ್ಕಾರ. ಮಾತಾಡಿ. ಹಲೋ. ಹಾಂ ಹೇಳಿ ಸರ್. ನಮಸ್ತೆ. ಹೇಳಿ, ಕೇಳಿಸ್ತಾ ಇದೆ. ಏನು ವಿಚಾರ? ಸರ್ ಅದೇ ನಮ್ಮ ಬಗ್ಗೆ ಕೇಳಬೇಕಾಯಿತು. ಹೇಳಿ, ಏನು ಕೇಳಬೇಕು? ಸರ್ ಮುಂದೆ ನಾನು ಯಾವಾಗ ಮನೆ ಕಟ್ತೀನಿ ಅನ್ನೋದ್ರ ಬಗ್ಗೆ ಕೇಳಬೇಕಾಯ್ತು. ಮುಂದೆ ಫ್ಯೂಚರ್ ಹೆಂಗಿರುತ್ತೆ ಅಂತ. ಮನೆ ಯಾವಾಗ ಕೊಡ್ತೀವಿ ಅಂತ ಕೇಳಿ. ಅದು ಬಿಟ್ಬಿಟ್ಟು ಮುಂದೆ ನನ್ನ ಫ್ಯೂಚರ್ ಹೆಂಗಿದೆ, ನನ್ನ ಲೈಫಲ್ಲಿ ಹೆಂಗಿದೆ, ಅದು ಯಾಕೆ 2ನೇ ಪೀಠಿಗೆ? ಸರಿ ಸರ್, ಮನೆ ಯಾವಾಗ? ಹಾಂ ಅಷ್ಟೇ. ಪ್ರಿಸೈಸ್ ಆಗಿರಿ, ಲೈಫಲ್ಲಿ ನೀಟಾಗಿರಿ, ಕ್ಲೀನಾಗಿರಿ. ಎಷ್ಟು ವಯಸ್ಸು ನಿಮಗೆ? ಸರ್ 40 years. ಹಾಂ 40. ಇನ್ನೂ ಫ್ಯೂಚರ್ ಬಗ್ಗೆ ಹೆಂಗಿರ್ತೀನಿ ಮುಂದೆ ಅಂತ. 40 ವರ್ಷ ಇರಲಿಲ್ವಾ ಚೆನ್ನಾಗಿ? ನಂಬರ್ ಹೇಳಿ. 1 to 249. ಹಲೋ. 1 to 249 ನಂಬರ್ ಹೇಳಿ. 1 to 240. ನಿಮಗೆ ಸೀರಿಯಸ್ನೆಸ್ ಇದ್ದರೆ ಫಟಾಫಟ ಹೇಳಿ, ಸೀರಿಯಸ್ನೆಸ್ ಇಲ್ಲ ಅಂದರೆ ಬಿಟ್ಟಾಕಿ. ಇಲ್ಲ ಸರ್. ಯಾಕಂದ್ರೆ ಸೀರಿಯಸ್ ಆಗಿರೋರು ಒಂದು ಪ್ರಶ್ನೆ ಕೇಳಿ ಹೋಗ್ತಾರೆ, ಮುಂದೆ ಲೈಫ್ ಹೆಂಗಿದೆ, ನಾನು ಹೆಂಗಿರ್ತೀನಿ, ಮನುಷ್ಯನಾಗೇ ಇರ್ತೀರಾ, ಏನು ದೇವನ ಆಗ್ತೀರಾ? 1 to 249 ಹೇಳಿ ಬೇಗ. 100 ಸರ್.
ಯಾವಾಗಲೂ ಲೈಫಲ್ಲಿ 40 ವರ್ಷ ಆಗಿದೆ, ನಿಮಗೂ ಯಾರು ನಿಮ್ಮ ಕೆಲಸದಲ್ಲಿ ಬಂದು ಏನೋ ತಾತ್ಸಾರವಾಗಿ ಮಾತಾಡಿದ್ರೆ ಕಪಾಳ ಕೊಡ್ದು ಕಳಿಸ್ತೀರಾ. ಸೊ ನಿಮ್ಮ ವಿಚಾರಕ್ಕೆ ಬಂದಾಗ ಸೀರಿಯಸ್ನೆಸ್ ಇನ್ನೊಬ್ರು ಬಂದು ಹೆಂಗೆ ಕೇಳ್ತಾರೋ ಇಲ್ಲೂ ನೀವು ಸೀರಿಯಸ್ಸಾಗಿ ಮಾತಾಡಿ. 40 ಆಗಿದೆ, ಸ್ವಲ್ಪ ಬುದ್ಧಿ ಇಟ್ಕೊಳ್ಳಿ, ಸ್ವಲ್ಪ ಸೀರಿಯಸ್ ಆಗಿರಿ. ಲೈಫಲ್ಲಿ ಎಲ್ಲರೂ ಕೇಳಬೇಕು ಅಂದರೆ ತಾತ್ಸಾರ ಮಾಡಿ ಕಲ್ತ್ರೆ ಅದು ಯಾವುದೂ ಬರೋದಿಲ್ಲ. ಅಲ್ಲಿ 4ನೇ ಮನೆ ರಾಹು ರೆಟ್ರೋಗ್ರೇಡ್, ನೋಡೋಣ ರಾಹು ರೆಟ್ರೋಗ್ರೇಡ್ ಮನೆ ಕೊಡ್ತಾನ. 7ನೇ ಮನೆ 8ನೇ ಮನೆ 8ನೇ ಮನೆಯ 12ನೇ ಮನೆ. ಸೈಟ್ ಇದೆಯಾ? ಹಾಂ ಸರ್ ಇದೆ. 8ನೇ ಮನೆ, ಅದಕ್ಕೆ ಕೇಳಿ ಸೈಟು ಬಂದಿರತಕ್ಕಂಥ ರಾಹು, ಸೂರ್ಯ ಮಂಗಳ ಆಯಿತು, ರಾಹು 4 8 11. ದುಡ್ಡು ನೀವು ಜನ್ರೇಟ್ ಮಾಡಬೇಕು ಅಂದರೆ ಯಾವ್ದಾದ್ರು ಸೇಲ್ ಮಾಡಿಬಿಟ್ಟೆ ನೀವು ಕಟ್ಟಬೇಕು. ಸೇಲ್ ಮಾಡೇ ಕಟ್ಬೇಕಾ ಸರ್? ಎಸ್, ದುಡ್ಡಿಲ್ಲ ನಿಮ್ಮ ಹತ್ರ, ಅರ್ಥ ಆಯ್ತಾ? ಸೇಲ್ ಮಾಡಿಬಿಟ್ಟೆ ದುಡ್ಡು ಕಟ್ಟಿ. ನಿಮ್ಮ ಜೋಬಲ್ಲಿ ಇದ್ದಿದ್ರೆ ಇಲ್ಲಿ ಕಾಲು ಮಾಡ್ತಾ ಇರಲ್ಲ ನೀವು, ಸೇಲ್ ಮಾಡಿಬಿಟ್ಟೆ ಕಟ್ಟಿ ಅಷ್ಟೇ. ಯಾಕಂದರೆ 4 8 11 12 8 ಅಂದರೆ ಯಾವಾಗಲೂ ಅಷ್ಟೇ ಲೈಫಲ್ಲಿ 8 ಇದ್ದಾಗ ಜನರಲಿ ಒಂದು ಸೈಟೋ ಅಥವಾ ಯಾರು ಕೊಟ್ಟಿರೋದೋ ಅಥವಾ ಹೆಂಡ್ತಿದೋ ಅಥವಾ ಇವರು ಯಾವಾಗಲೂ ಹಿಂದೆ ತೊಗೊಂಡಿರೋದು ಇರುತ್ತೆ. 8 ಅಂದರೆ ಹಿಂದೆದು ಹಳೆಯದು. 3 5 10 11 ಅಂದರೆ ಇನ್ನೊಂದು ಯಾವುದಾದ್ರು ಅದ್ರ ಪೋರ್ಷನ್ನೋ ಅಥವಾ ಹಿಂದಿನ ಭಾಗ ಮಾರ್ಬಿಟ್ಟು ಮಾಡಬೇಕು. ಮುಂದಿನ ಕರೆಗೋಣ ಮಾಡಬೇಕು. ಕಾಲ್ ಮಾಡೋರು ಸ್ವಲ್ಪ ಸೀರಿಯಸ್ಸಾಗಿ ಮಾತಾಡಿ, ತಾತ್ಸಾರವಾಗಿ ಮಾತಾಡಬೇಡಿ. ಏನು ಬೇಕೋ ಸ್ವಲ್ಪ ಸೀರಿಯಸ್ಸಾಗಿ ಕೇಳಬೇಕು. ಲೈಫ್ ನೀವು ಸೀರಿಯಸ್ಸಾಗಿ ತೊಗೊಂಡ್ರೆ ಸೀರಿಯಸ್ಸಾಗಿ ಕರೆಕ್ಟಾಗಿ ಅದು ಕೊಡುತ್ತೆ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಹೆಸರು ಮಂಜುನಾಥ್ ಅಂತ ಗುರುಜಿ. ವೆರಿ ಗುಡ್, ಹೇಳಿ ಸರ್. ನಾನೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದೆ ಗುರುಜಿ. ನನಗೆ ಅಲ್ಲಿಂದ ಕೆಲಸದಿಂದ ತೆಗೆದಿದ್ದಾರೆ ಗುರುಜಿ. ಓಕೆ. ಅದಕ್ಕೆ ನನಗೆ ಅಲ್ಲೇ ಮತ್ತೆ ವಾಪಸ್ ಜಾಬ್ ಸಿಗುತ್ತಾ ಅಥವಾ ಬೇರೆ ಎಲ್ಲಾದ್ರೂ ಜಾಬ್ ಸಿಗುತ್ತಾ? ಜಾಬ್ ಯಾವಾಗ ಸಿಗುತ್ತೆ ಅಂತ ಹೇಳ್ಬೋದು, ಅಲ್ಲೇ ಸಿಗುತ್ತಾ ಅನ್ನೋಕ್ಕೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ನೋಡ್ಬೋದು, ಅದೇನು ತೊಂದರೆ ಇಲ್ಲ, ಸ್ವಲ್ಪ ಅದು ಕ್ಯಾಲ್ಕುಲೇಷನ್ ಎಕ್ಸ್ಟ್ರಾ. ಜಾಬ್ ಯಾವಾಗ ಸಿಗುತ್ತೆ? ಒಟ್ಟಿನಲ್ಲಿ ಎಂಡ್ ಆಫ್ ದಿ ಡೇ ಸ್ಯಾಲ್ರಿ ತಾನೇ ಬರೋದು. 1 to 241 ನಂಬರ್ ಹೇಳಿ. 159 ಗುರುಜಿ. 159 ಜಾಬ್. 6ನೇ ಮನೆ ಶನಿ ಬಂದಿದೆ ಜಾಬ್ಗೆ. ಶನಿ ಕಾಂಬಿನೇಷನ್ 6, ಜಾಬ್ ಸಿಗುತ್ತೆ, ಟೆನ್ಷನ್ ಇಲ್ಲ. 6 2 5 ಶನಿಯಲ್ಲಿ ದಶಾ ಭುಕ್ತಿ 10 and 4. ಶುಕ್ರ ಆದಮೇಲೆ ಸೂರ್ಯ 5 ಬರುತ್ತೆ. ಸೊ ಸದ್ಯಕ್ಕೆ ಕಾಂಬಿನೇಷನಲ್ಲಿ ಶುಕ್ರ ಮತ್ತು 2026 ಶನಿ ಮತ್ತು ಶುಕ್ರ. ಆಗಸ್ಟ್ ಒಳಗಡೆ ಸಿಗುತ್ತೆ ಸರ್ ನಿಮಗೆ. 4 ಆಗಸ್ಟ್ ಒಳಗಡೆ ಇರ್ತೀರಾ. ಗುರುಜಿ ಏನಾದರೂ ಉದ್ಯೋಗ ಮಾಡ್ಬೋದಾ ಗುರುಜಿ? ಉದ್ಯೋಗನೇ ಮಾಡೋಕ್ಕೆ ಹೇಳ್ತಾ ಇರೋದು. ಉದ್ಯೋಗನೇ ಒಳ್ಳೇದು. ನಿಮ್ಗೆ 6 ಅಂತ ಬಂದಾಗ ಉದ್ಯೋಗ ಬರುತ್ತೆ, ಅರ್ಥ ಆಯ್ತಾ? ಟೆನ್ಷನ್ ಮಾಡ್ಕೊಬಿಡಿ. 6 ಅಂತಿದ್ದಾಗ ಉದ್ಯೋಗ, 7 ಅಂತ ಬಂದಾಗ ಬಿಸ್ನೆಸ್ ಅಂತ ಬರುತ್ತೆ. ಆದರೆ ತಲೆ ಕೆಡಿಸ್ಕೊಳ್ಬೇಡಿ, ಯಾಕಂದರೆ ಕಾಂಬಿನೇಷನಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ 6 ಹಿಟ್ ಆಗಿದೆ ದಶಾದಲ್ಲಿ, ಕೆಲಸದಲ್ಲೇ ಒಳ್ಳೆಯದು. ನಮಸ್ಕಾರ ಸರ್. ನಮಸ್ತೆ ಹೇಳಿ ಸರ್. ನಾನು ತೇಜಸ್ವಿನಿ ಅಂತ, ಶಿರಾ ತಾಲೂಕು. ಹೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಸರ್ ಏನಿಲ್ಲ, ನಾವು ಬೋರ್ವೆಲ್ ಹಾಕ್ಸೋದ್ರ ಬಗ್ಗೆ ಕೇಳಬೇಕಿತ್ತು. ಮೊನ್ನೆ ಒಂದು ಹಾಕ್ಸಿದ್ವಿ ಸರ್, ಅದು ಫೇಲ್ ಆಗ್ಬಿಡ್ತು. ಮತ್ತೊಂದು ಹಾಕಿಸ್ಬೇಕು, ಅದು ಸಕ್ಸಸ್ ಆಗುತ್ತಾ ಅಂತ ಕೇಳಬೇಕಿತ್ತು ಸರ್. ಸರಿ. 1 to 241 ನಂಬರ್ ಹೇಳಿ. 23 ಸರ್. 23 ಜಾಬಲ್ಲಿ ನೋಡಿ. 4ನೇ ಮನೆ ನೋಡೋಣ. 4ನೇ ಮನೆ ಶುಕ್ರ ಬಂದಿದೆ. ಶುಕ್ರನ ಒಂದು ಕಾಂಬಿನೇಷನ್ ನೋಡೋಣ ಮೊದಲು. ಜಾಬಲ್ಲಿ ಶುಕ್ರನ ಕಾಂಬಿನೇಷನ್. ಶುಕ್ರ 12ನೇ ಮನೆ 5ನೇ ಮನೆ. ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಮಾಡಿದ್ರು ಆಗಲ್ಲ. ಹೌದಾ? ಅದು ಈಶಾನ್ಯಕ್ಕಿತ್ತು ಪಾಯಿಂಟು. ಮತ್ತೆ ನೀವು ಎಲ್ಲಿ ಮಾಡಿದ್ರು ಆಗಲ್ಲ. ಮತ್ತೆ ಏನ್ ಮಾಡ್ಬೇಕು ಗುರುಜಿ? ಸದ್ಯಕ್ಕೆ ಪ್ರಶ್ನಾಶಾಸ್ತ್ರದಲ್ಲಿ ನೀವು ಹಾಕಿದ ತಕ್ಷಣ ಲಾಸ್ ಆಗುತ್ತೆ ಅಂತ ಬಂದಿದೆಯಮ್ಮ. ಹೌದಾ? ಇದು ಕಷ್ಟ. 12 ಮತ್ತು 5 ಬಂದ್ಬಿಟ್ಟಿದೆ ಇಲ್ಲಿ. 4ನೇ ಮನೆ ನೋಡ್ತೀವಿ. ಶುಕ್ರ 12 ಅಂದರೆ ಸಿಗಲ್ಲ, ಅದು ಒಂಥರ ಕಳೆದೋಗಿದೆ ನೀರು ಅಂತ ಅರ್ಥ. ನಕ್ಷತ್ರ ಲೆವೆಲಲ್ಲಿ 5 ಸುಮ್ಮನೆ ದುಡ್ಡು ಖರ್ಚು. ಕೊನೆಯಲ್ಲಿ 11 ಅಂತ ಬಂದರೆ ಇದು ಲೆಕ್ಕಕ್ಕಿಲ್ಲ. ಇದು ರೈಟ್ ಆದಮೇಲೆ ಇದು ರೈಟ್ ಹೋಗಬೇಕು, ಒಂದಾದ್ಮೇಲೆ ಒಂದು. ಆಫ್ಟರ್ ದಿಸ್ ಇದನ್ನು ನೋಡಬೇಕು ಸ್ವಲ್ಪ. ಅಲ್ಲ, ಈಗ ಏನು ಪ್ರಶ್ನೆ ಮೇಲೆ ನಾವು ಹೇಳ್ತೀವಿ ಮಾಡಲೇಬೇಕು ಅಂತಂದರೆ ಇರೋಬ್ಬರು ಎಲ್ಲ ಒಂದು 50 ಬೋರ್ ಕೋರಿಸ್ಬಿಡಿ, ಎಲ್ಲರೂ ನೀರು ಸಿಗುತ್ತೆ. 50 ಬೋರು ಹಂಗಾಗತ್ತಾ? ಸುಮ್ಮನೆ ಒಂದೊಂದು ಬೋರ್ಗೆ ಎಷ್ಟೋ ಲಕ್ಷ ಖರ್ಚಾಗುತ್ತಲ್ವಾ. ಸದ್ಯಕ್ಕೆ ನಿಲ್ಸಿದ್ರೆ ದುಡ್ಡು ಉಳಿಯುತ್ತೆ. ಈಗ ಬೇಕು ಗಿಡ ಇಕ್ಕಿದೀವಿ ಗುರುಜಿ, ನೀರ್ ಕಡಿಮೆ ಆಗೈತೆ. ಪಕ್ಕದಲ್ಲಿ ಯಾರ ಹತ್ರ ಆದ್ರೂ ಅಲ್ಲಿ ಖರ್ಚು ಮಾಡೋ ಬದಲು ಒಂದು ಟ್ಯಾಂಕರ್ಗೆ ಇಷ್ಟು ದುಡ್ಡು ಅಂತ ತಗೊಳ್ಳಿ ಸದ್ಯಕ್ಕೆ, ಅರ್ಥ ಆಯ್ತಾ? ನಾನು ಹೇಳೋದನ್ನ ಸಜೆಷನ್ ತಗೊಳ್ಳಿ, ಒಳ್ಳೆಯದು. ಈಗ ಸದ್ಯಕ್ಕೆ ಇನ್ನು 3 ತಿಂಗಳು ಬೇಡ, ಮಳೆ ಬಂದ್ಬಿಡುತ್ತೆ. ಅಲ್ಲಿವರೆಗೂ ಪಕ್ಕದಲ್ಲಿ ಯಾರಾದ್ರೂ ಬೋರ್ ಇದ್ರೆ ನೋಡಪ್ಪ ಒಂದು ಟ್ಯಾಂಕರ್ಗೆ ಇಷ್ಟು ದುಡ್ಡು ಕೊಡ್ತೀನಿ,
ಇದು ಮರ ಇದೆಲ್ಲ ಸಸಿಗಳೆಲ್ಲ ಒಣಗೋಗ್ತಾ ಇದ್ದಾವೆ, ಬೋರ್ ಫೇಲ್ ಆಗಿದೆ, ಒಂದು ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳಿ ಒಂದು 3 ತಿಂಗಳು ತಳ್ಳಿ, ಮಳೆ ಬರುತ್ತೆ, ಆಮೇಲೆ ಇನ್ನೊಂದು ಸತಿ ನೋಡೋಣ. ಒಳ್ಳೇದಾಗಲಿ. ನಮಸ್ಕಾರ. ಹಲೋ ನಮಸ್ಕಾರ, ಹೇಳಿ. ಸರ್ ನಮಸ್ತೆ ಸರ್, ಬೆಂಗಳೂರಿಂದ. ನನ್ನ ಹೆಸರು ಅರ್ಚನಾ ಅಂತ. ವೆರಿ ಗುಡ್, ಹೇಳಿ. ಸರ್ ನಾನು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳ್ಬೇಕು, ಮದುವೆ ಡಿಲೇ ಆಗ್ತಾ ಇದ್ದಕ್ಕೆ. 1 to 240 ನಂಬರ್ ಹೇಳಿ. 1 ರಿಂದ 249 ಒಂದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಒಂದು ಸಂಖ್ಯೆ ಹೇಳಿ. 1 to 249. 5 ಸರ್. 5. ಹಾಂ. ಮ್ಯಾರೇಜ್. ಫಸ್ಟು ಮ್ಯಾರೇಜ್ ಪ್ರಾಮಿಸ್ ಇದೆಯಾ ಅಂತ ಚೆಕ್ ಮಾಡೋಣ. 7ನೇ ಮನೆ ಶುಕ್ರನ ಕಾಂಬಿನೇಷನ್ ಬಂದಿದೆ. ಮ್ಯಾರೇಜ್ ಕಾಂಬಿನೇಷನ್ ಶುಕ್ರ ಏನು ಹೇಳ್ತಾನೆ, ಪ್ರಾಮಿಸ್ ಮಾಡ್ತಾನೆ ನೋಡೋಣ. ಶುಕ್ರ 1, 6, 12. ಸೊ ಯಾಕೋ ಸ್ವಲ್ಪ 6 ಬಂದಾಗ ಸ್ವಲ್ಪ ನಿಮಗೆ ಮ್ಯಾರೇಜ್ ಅನ್ನೋ ಪ್ರಾಮಿಸ್ಸು ಸ್ವಲ್ಪ ಡೌಟ್ಫುಲ್ಲೇ. ಮ್ಯಾರೇಜ್ ಅನ್ನೋ ಕಾಂಬಿನೇಷನ್ನೇ ಸ್ವಲ್ಪ ನೆಗೆಟಿವ್. 6 ಯಾವಾಗಲೂ ಕೂಡ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಬರ್ತಾರೆ, ಅವ್ರಿಗಿಷ್ಟ ಆಗುತ್ತೆ, ಅವ್ರದ್ದು ಪ್ರಾಬ್ಲಮ್ಮು, ಅವ್ರದ್ದು ವಿಚಾರ ನಿಮಗಿಷ್ಟ ಆಗಲ್ಲ, ಅಥವಾ ನಿಮಗಿಷ್ಟ ಆದರೆ ಅವ್ರಿಗಿಷ್ಟ ಆಗಲ್ಲ. ಈ 6 ಅನ್ನೋದು ಕಟ್ ಆಗ್ತಾನೆ ಇರುತ್ತೆ. ಇಲ್ಲಿ ರೆಟ್ರೋಗ್ರೇಡ್ ಬಂದಿರೋದ್ರಿಂದ ಇದು ವರ್ಸ್ಟ್ ಕಾಂಬಿನೇಷನ್ನೇ ಇದೆ. ಎಷ್ಟು ದಿವಸದಿಂದ ನೋಡ್ತಾ ಇದ್ರೆ, ಎಷ್ಟು ವರ್ಷ ಆಯಿತು? ನಂದು ಇವಾಗ 29 ವರ್ಷ ಸರ್. ಈಗ 1 year ಇಂದ ಹುಡುಕ್ತಾ ಇದ್ದೀವಿ ಸರ್. ಯಾಕೋ ಪ್ರಶ್ನಾಶಾಸ್ತ್ರದಲ್ಲಿ ಸರಿಗೆ ಬಂದಿಲ್ಲ, ಸ್ವಲ್ಪ ಟಫ್ ಇದೆ. ವೆರಿ ಬ್ಯಾಡ್ ಇನ್ ಮ್ಯಾರೇಜ್. ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ. ಪ್ರತಿ ಗುರುವಾರ ಬಾಳೆಹಣ್ಣನ್ನು ದಾನ ಮಾಡಿ ಒಂದು 3 ತಿಂಗಳಾದಮೇಲೆ ಟ್ರೈ ಮಾಡಿ. ಒಳ್ಳೆಯದಾಗಲಿ. ಪ್ರಶ್ನಾಶಾಸ್ತ್ರದಲ್ಲಿ ಏನಾಗುತ್ತೆ, ಆ ಪ್ರಶ್ನೆ ಸ್ವಲ್ಪ ಬಂದಿಲ್ಲ ಅಂದರೆ ಬಿಟ್ಬಿಡಬೇಕು. 3 to 6 months ಬಿಡಬೇಕು, ಮತ್ತೆ ನೋಡಬೇಕು. ಈಗ ಸದ್ಯಕ್ಕೆ ನಾನು ಕೊಡಲ್ಲ ಅಂಥೇಳಿ ಆ ತಾತ್ಕಾಲಿಕವಾಗಿರ್ತಕ್ಕಂಥ ಮೇಲಿಂದ ಆ ನವಗ್ರಹಗಳು ನಮಗೆ ಇನ್ಫಾರ್ಮೇಷನ್ ಕೊಡ್ತವೆ. ಪ್ರಶ್ನಾಶಾಸ್ತ್ರ ಈಸ್ ಮೋರ್ ಆಫ್ ಎ ತಾತ್ಕಾಲಿಕ ಇನ್ಫಾರ್ಮೇಷನ್. ಸದ್ಯಕ್ಕಿಲ್ಲ, ಅದು ಟೈಮ್ ನಾವು ಅದು ನೋಡೋಕ್ಕೆ ಕಷ್ಟ. ಸೊ ಆ ರೀತಿ ಒಂದು ಆ ಟೈಮಲ್ಲಿ ನಾವೇನು ಮಾಡಬೇಕು, ಯಾವ ನೆಗೆಟಿವ್ ಗ್ರಹ ಇದೆ ಅದು ಸ್ವಲ್ಪ ದಾನ ಮಾಡಿಕೊಂಡು ಒಂದು 3-4 months ಆದಮೇಲೆ ಟ್ರೈ ಮಾಡಬೇಕು ಇನ್ನೊಂದು ಸತಿ ಪ್ರಶ್ನೆ ಬರುತ್ತಾ ಅಂತ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ. ಗುರುಗಳೇ, ನಾನು ಈಗ ನಾನು ಹಿರಾ ಸಿಂಗ್ ಅಂತ ಗೌರ್ಮೆಂಟ್ ಜಾಬ್ನಲ್ಲಿದ್ದೆ. ಏನು ಹೆಸರು? ನಾನು ಗೌರ್ಮೆಂಟ್ ಜಾಬ್ನಲ್ಲಿದ್ದೆ, ಅದು ಬಿಟ್ಟು ಬಿಸ್ನೆಸ್ ಮಾಡ್ಬೇಕಂತಿದೆ. ಅದಕ್ಕೆ ಕೇಳ್ಬೇಕಂತಿದೆ. ಮತ್ತೆ 1 ರಿಂದ 249 ಒಂದು ಸಂಖ್ಯೆ ಹೇಳಿ. 93 ಬಿಸ್ನೆಸ್ ಗ್ರಹ ಇಲ್ಲಿ ಬುಧ ಬಂದಿದೆ. ಬುಧನ ಒಂದು ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ಬಿಸ್ನೆಸ್ಗೆ ಬುಧ 8, 5 ನೋಡಿ. ಈ 8, 5 ಕಾಂಬಿನೇಷನ್ನು ಬಿಸ್ನೆಸ್ಗೆ ನೆಗೆಟಿವ್ ಇರುತ್ತೆ. ಆದರೆ ಕೃಷಿ ಏನಾದ್ರು ಮಾಡಿದ್ರೆ ಮಾತ್ರ ಒಳ್ಳೆಯದಾಗುತ್ತೆ. ಕೃಷಿ ವಿಚಾರ ಕೇಳಿಸ್ತಾ? ವೆರಿ ಗುಡ್. ಹೌದು ಹೌದು. ಏನು ಮಾಡಬೇಕು ಅಂತಿದ್ದೀರಾ? ನಾನು ಸಾಫ್ಟ್ವೇರ್ ರಿಲೇಟೆಡ್ ಬಿಸ್ನೆಸ್ ಮಾಡಬೇಕಂತೆ. ಸಾಫ್ಟ್ವೇರ್ ಅಂದರೆ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಕ್ಸಸ್ಸು. ಕನ್ಸಲ್ಟೆನ್ಸಿ ಬಿಸ್ನೆಸ್ ಇಸ್ ಗುಡ್. ಕನ್ಸಲ್ಟೆನ್ಸಿ, ಎಸ್ ಎಸ್. ಏನೂ ಆಗಲ್ಲ, ಸಕ್ಸಸ್ ಗ್ಯಾರಂಟಿ. ಕ್ಲಿಯರ್? ಎಸ್ ಎಸ್ ಎಸ್. ಸೊ ಈ ಕಾಂಬಿನೇಷನ್ಸ್ ಎಲ್ಲ ನಮಗೆ ಕನ್ಸಲ್ಟೆನ್ಸಿ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತಿದ್ದು. ಓಕೆ, ಕನ್ಸಲ್ಟೆನ್ಸಿ ಗ್ಯಾರಂಟಿ ಸಕ್ಸಸ್ ವಿತೌಟ್ ಇನ್ವೆಸ್ಟ್ಮೆಂಟ್. ಇವೆಲ್ಲ 8 and 12 ವರ್ಲ್ಡ್ ವೈಡ್ ಹೋಗ್ಬೋದು. ಚೆನ್ನಾಗಿದೆ, ಮಾಡಿ. ಅಬ್ಸ್ಟಕಲ್ಸ್ ಇರುತ್ತೆ, ಇರಲ್ಲ ಅನ್ನಲ್ಲ, ಬಟ್ ನಿಮ್ಗೆ ವಿತೌಟ್ ಇನ್ವೆಸ್ಟ್ಮೆಂಟು ಕನ್ಸಲ್ಟೆನ್ಸಿ. 8ನೇದು ಟೆಕ್ನಾಲಜಿ ಯೂಸ್ ಮಾಡಿ, ಟೆಕ್ನಿಕಲ್ ಬ್ಯಾಕ್ಗ್ರೌಂಡಲ್ಲಿ ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನಮ್ಮ ಕ್ಲಾಸಸ್ ಬನ್ನಿ, ಜಾಯ್ನ್ ಆಗಿ. ಸೊ ಈ ಥರ ಪ್ರಶ್ನೆಶಾಸ್ತ್ರ ಹಾಕ್ಕೊಂಡು ಕರೆಕ್ಟ್ ಡೈರೆಕ್ಷನ್ಸ್ ಕೊಡುತ್ತೆ. ಇಲ್ಲಿ ನಾವು 1 ನಿಮಿಷದಲ್ಲಿ ಹೇಳ್ತೀವಿ. ಇದನ್ನು ನೀವು ಕಲ್ತ್ಕೊಂಡಾಗ ಇನ್ನೂ ಡೀಟೇಲಾಗಿ ನಾವು ನೋಡ್ಬೋದು. ಸೊ ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕು, ಯಾವ ಇದರಲ್ಲಿ ನಮಗೆ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಸೊ ನಾವು ಎಷ್ಟೊಂದು ಇನ್ವೆಸ್ಟ್ ಮಾಡ್ತೀವಿ. 1 ಇನ್ವೆಸ್ಟ್ಮೆಂಟ್ ಆಫ್ 15,000 ಫಾರ್ ಯುವರ್ ಲೈಫ್ ಪ್ಲ್ಯಾನ್ ಮಾಡಿ. ತುಂಬ ಜನಕ್ಕೆ ಹೇಳ್ತೀನಿ, ನಿಮ್ಮ ಲೈಫ್ ಇನ್ವೆಸ್ಟ್ಮೆಂಟ್ 15,000ದಲ್ಲಿ ಮಾಡಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ನಮ್ಮ ಚಾರ್ಜಸ್ 15,000 ಕ್ಲಾಸಸ್ಗೆ. ಸೊ ಜೂನ್ 24ನೇ ತಾರೀಕು ಇರುತ್ತೆ. ಕುಟುಂಬ ಸಮೇತರಾಗಿ ಕಲೀರಿ, ಇನ್ನೂ ನಿಮಗೆ ಕಮ್ಮಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ಫ್ರೀ ಆದಂಗೆ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.